ನೀವು ಕೆಲಸದ ನಿಮಿತ್ತ ದುಬೈಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಮಯೂರಿನ ಜೊತೆ ಕರ್ಕೊಂಡು ಹೋದರೆ ನೀವು ಕೆಲಸದ ಬಗ್ಗೆ ನೋಡ್ಕೋತೀರಾ ಅಥವಾ ಮಯೂರಿನ ಅರ್ಥ ಮಾಡ್ಕೊಳ್ತಾ ಕೂತ್ಕೋತೀರಾ? ನಾ ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ, ವಾಸ್ತವನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ತುಂಬ ಜನ ಇದ್ದೀವಿ. ಅವಳಿಗೆ ಒಂಟಿತನ ಕಾಡಲ್ಲ. ಈಗ ಸ್ವಾತಿ ಹೋದ ದುಃಖದಲ್ಲಿ ಅವಳು ಒರಟಾಗಿ ಆಡ್ತಾ ಇರ್ಬೋದು, ಆದರೆ ಒಮ್ಮೆ ಎಲ್ಲರ ಜೊತೆ ಬೆರಿತಾ ಅವಳು ಸಹಜವಾಗಿ ಬಿಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅದು ಅಲ್ಲದೆ ಅವಳು ದೊಡ್ಡಮ್ಮ ನಾನು ಇಲ್ಲಿದ್ದೀನಲ್ವಾ, ನೋಡ್ಕೋತೀನಿ. ನನಗೆ ಮೇಘನೂ ಒಂದೇ, ಮಯೂರಿನೂ ಒಂದೇ. ನನ್ನ ಶಕ್ತಿ ಮೀರಿ ಅವಳು ಸಂತೋಷವಾಗಿರೋ ಹಾಗೆ ನೋಡ್ಕೋತೀನಿ. ಅವಳ ತಾಯಾಗಕ್ಕೆ ಪ್ರಯತ್ನ ಪಡ್ತೀನಿ. ನಂಗೊಂದು ಅವಕಾಶ ಕೊಡಿ. ಸುಮತಿ ಅವರೇ, ನಿಮ್ಮ ಮನಸ್ಸು ನನಗೆ ಅರ್ಥ ಆಗತ್ತೆ. ಆದರೆ ನೀವು ಅನ್ಕೊಂಡ ಹಾಗೆ ಮಯೂರಿನ ಸಂಭಾಳಿಸೋದು ಅಷ್ಟು ಸುಲಭ ಅಲ್ಲ. ಬೆಂಗಳೂರಂತ ದೊಡ್ಡ ಸಿಟಿಲಿ ಬೆಳೆದವಳು ಅವಳು. ಅವಳು ಹಾವ ಭಾವ ರೀತಿ ರಿವಾಜುಗಳು ಬೇರೆ ಥರನೇ ಇರುತ್ತೆ. ಅದು ವಿಶ್ವಣ್ಣನಿಗೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮ್ಮದು ತುಂಬ ಸಂಪ್ರದಾಯಸ್ಥರ ಕುಟುಂಬ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ವಿಶ್ವಣ್ಣನಿಗಾಗಲಿ ಮನೆಯಲ್ಲಿ ಉಳಿದವ್ರಿಗಾಗಲಿ ಅವಳು ಅರ್ಥ ಆಗದೆ ಹೋಗ್ಬೋದು. ಅವಳ ಬಗ್ಗೆ ತಪ್ಪು ತಿಳುವಳಿಕೆ ಮೂಡಬಹುದು. ಅದಕ್ಕೆ ಅಯ್ಯೋ, ನೀವು ಹಾಗೆಲ್ಲ ತಿಳ್ಕೊಬೇಡಿ. ಈ ನಿರ್ಧಾರ ಮಾಡಿದವಳು ನಾನೇ. ಅದಕ್ಕನುಗುಣವಾಗಿ ಎಲ್ಲರೂ ಇರ್ತಾರೆ. ಮಯೂರಿ ಅತಿಥಿಯಾಗಿರಲ್ಲ, ಮನೆ ಮಗಳಾಗಿರ್ತಾಳೆ. ನನ್ನನ್ನು ನಂಬಿ. ಸ್ವಾತಿ ಪರೋಕ್ಷವಾಗಿ ಹೇಳಿದ ಕೆಲವು ಮಾತುಗಳನ್ನು ಈಗ ನೆನೆಸ್ಕೊಂಡ್ರೆ ಅವಳು ತಗೊಂಡಿದ್ದ ನಿರ್ಧಾರ ಸರಿ ಅಂತ ಈಗ ಅನಿಸ್ತಾ ಇದೆ. ಮಯೂರಿಗೆ ನಿಮಗಿಂತ ಒಳ್ಳೆ ತಾಯಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸುಮತಿ ಅವರೇ, ಈಗ ನಿಮ್ಮ ಮಾತುಗಳನ್ನ ಕೇಳಿದ ಮೇಲೆ ಮಯೂರಿ ಇಲ್ಲಿರೋದೇ ಒಳ್ಳೇದು ಅಂತ ನನ್ನ ಮನಸ್ಸಿಗೂ ಅನ್ನಿಸ್ತಾ ಇದೆ. ಈಗ ನಾನು ನಿಶ್ಚಿಂತೆಯಿಂದ ಮಯೂರಿನ ಇಲ್ಲಿ ಬಿಟ್ಟು ದುಬೈಗೆ ಹೋಗ್ಬೋದು. ತುಂಬ ಥ್ಯಾಂಕ್ಸ್ ಸುಮತಿ ಅವರೇ. ಬಿಟ್ಟು ಹೋಗ್ತಾರ? ನಾನು ಈ ಜೈಲಲ್ಲಿ ಕೊಳಿಬೇಕಾ? ಅವ್ರಿಗೆ ನನ್ನ ಕರ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಅವ್ರ ಜೊತೆ ಹೋಗಲ್ಲ. ನನಗೆ ಯಾರ ಅನುಕಂಪನೂ ಬೇಡ, ಸಹಾನುಭೂತಿನೂ ಬೇಡ. ನನ್ನ ನೋಡ್ಕೊಳ್ಳೋದಕ್ಕೆ ನನಗ್ ಗೊತ್ತು. ನಿಮ್ಮ ಮಗಳು ಬಂದಿಲ್ಲ ಊಟಕ್ಕೆ? ನಾನು ಅದನ್ನೇ ನೋಡ್ತಾ ಇದ್ದೀನಿ. ಮೇಘ ಹೋಗಿದ್ದಾಳೆ ಕರೆಯೋದಿಕ್ಕೆ. ಮಯೂರಿ,
ಮಯೂರಿ ಮಯೂರಿ ಊಟಕ್ಕೆ ಬಾ. ನನಗೆ ಬೇಡ, ನೀನು ಹೋಗು. ಹಾಗೆಲ್ಲ ಹೇಳ್ಬಾರ್ದು. ಎಲ್ರು ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಬಾ ಮಯೂರಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಹೋಗು ಬೇಗ. ಮಯೂರಿ ಬಾ, ಊಟ ಮಾಡು. ನಾ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ನಿಂಗೆ? ಎಷ್ಟು ಸಲ ಹೇಳ್ಬೇಕು? ಪ್ಲೀಸ್ ಗೋ ಅವೇ. ವಿಶ್ವಣ್ಣ, ಐ ಆಮ್ ವೆರಿ ಸಾರಿ. ಮಯೂರಿ ಯಾಕೋ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾಳೆ. ಅವಳಿಂದ ಅವಳ ಅಮ್ಮನ ಸಾವನ್ನ ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ. ಎಳೆ ಮನಸ್ಸು ನೋಡಿ. ವಿಶ್ವಣ್ಣ, ನೀವು ನಿಮ್ಮ ಮನೆಯವರು ಇಂಥ ಸಂಕಷ್ಟದ ಸಂದರ್ಭದಲ್ಲಿ ನನ್ನ ಜೊತೆ ನಿಂತಿದ್ದೀರಿ. ಹೆಗಲ್ ಕೊಟ್ಟು ಸಹಾಯ ಮಾಡ್ತಿದ್ದೀರಿ. ನಿಮ್ಮ ಉಪಕಾರನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಮುಂದಕ್ಕೆ ಮಯೂರಿನು ಇದರಲ್ಲಿ ಉಪಕಾರ ಏನ್ ಬಂತು ಅವಿನಾಶ್ ಅವರೇ? ಇದು ನಮ್ಮ ಕರ್ತವ್ಯ. ಸಂತೋಷದಲ್ಲಾಗ್ಲಿ ಸಂಕಷ್ಟದಲ್ಲಾಗ್ಲಿ ಆಗೋರಂತಾನೆ ಬಂಧುಗಳು ಅನ್ನೋದು, ಸಂಬಂಧಿಕರು ಅನ್ನೋದು. ಸತ್ಯವಾದ ಮಾತು. ಆದರೂ ಇಷ್ಟು ದೊಡ್ಡ ಜವಾಬ್ದಾರಿನ ನಿಮಗೆ ಇನ್ನೊಂಚೂರು ಸಾಂಬಾರು ಹಾಕ್ಲಾ? ಬೇಡ. ಅವಿನಾಶ್, ನೀವು ಯಾವಾಗ ಹೊರಡ್ತಿದ್ದೀರಿ? 6:30 7 ಗಂಟೆಗೆ. ಅಷ್ಟು ಬೇಗ ಹೊರಡ್ತೀರಾ? ಫ್ಲೈಟ್ ಇರೋದು ರಾತ್ರಿ. ಆದರೆ ಬೆಂಗಳೂರಿಂದ ಇಲ್ಲಿಂದ ಅಷ್ಟು ದೂರ ಟ್ರಾವೆಲ್ ಮಾಡಬೇಕಲ್ಲ, ಹಾಗಾಗಿ ಓಹ್ ಹೌದಾ? ಯಾಕೆ, ಏನಾದರೂ ಸಮಸ್ಯೆ ಇದೆಯಾ? ಪ್ರಾಬ್ಲಮ್ ಅಂತೇನಿಲ್ಲ. ನಾಳೆ ನಮ್ಮ ಅಂಗಡಿ ವಾರ್ಷಿಕೋತ್ಸವ. ಬೆಳಿಗ್ಗೆನೇ ಹೋಮ ಪೂಜೆ ಎಲ್ಲ ಇಟ್ಕೊಂಡಿದ್ದೀವಿ. ಅದು ನಮ್ಮ ತಂದೆ ಕಾಲದಿಂದ ನಡೆದುಕೊಂಡು ಬಂದ ಸಂಪ್ರದಾಯ. ಹಾಗಾಗಿ ನೀವು ಹೊರಡೋ ಸಮಯಕ್ಕೆ ನಾವ್ಯಾರೂ ಮನೇಲಿರಲ್ಲ. ವಿಶ್ವಣ್ಣ, ನೀವು ಚಿಂತೆನೆ ಮಾಡಬೇಡಿ, ದಯವಿಟ್ಟು ಹೋಗಿ. ಹೊರಡೋ ಸಮಯಕ್ಕೆ ನಾವ್ಯಾರೂ ಇರಲ್ವಲ್ಲ, ನನಗೆ ಯಾಕೋ ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಧಾರಾಳವಾಗಿ ಹೋಗಿ ಬನ್ನಿ. ನೋಡಿ, ನನ್ನಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗಬಾರ್ದು. ನನಗೆ ಇಷ್ಟು ದೊಡ್ಡ ಸಹಾಯ ಮಾಡಿದ್ದೀರಿ, ಈಗಲೂ ಮಾಡ್ತಾ ಇದ್ದೀರಿ. ನನಗಷ್ಟು ಸಾಕು.
ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ? ಇವ್ರನ್ನ ಒಂದು ಮಾತು ಕೇಳದೆ ಮಯೂರಿನ ಮನೇಲಿ ಇಟ್ಕೊಳ್ತೀನಿ ಅಂತ ಅವಿನಾಶ್ ಅವರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಈಗ ಇವ್ರಿಗೆ ಹೇಳೋದು ಹೇಗೆ? ಸಮಯ ನೋಡಿಕೊಂಡು ಹೇಳ್ಬಿಡ್ಬೇಕು. ಅಮ್ಮ, ನೀನ್ ನನ್ನ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೆ ಹೊರಟೋದೆ. ಡ್ಯಾಡಿನಾದ್ರೂ ಜೊತೆಗಿರ್ತಾರೆ ಅಂತ ಅನ್ಕೊಂಡ್ರೆ ಅವರು ನನ್ ಬಿಟ್ಟು ಹೋಗೋ ಪ್ಲಾನ್ ಮಾಡ್ಕೋತಿದ್ದಾರೆ. ಅಮ್ಮ, ನಾನು ಏನ್ ಮಾಡ್ಲಿ? ಐ ಆಮ್ ಫೀಲಿಂಗ್ ಹೆಲ್ಪ್ಲೆಸ್. ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ ನಾನು. ನಾವ್ಯಾಕೆ ಹೋಟೆಲ್ನಲ್ಲಿ ಇರಬಾರ್ದು? ನಾವ್ಯಾಕೆ ಯಾರ್ದೋ ಮನೇಲಿ ಇರಬೇಕು? ನೋ ಡ್ಯಾಡಿ, ನಾನು ಆರಾಮಾಗಿಲ್ಲ. ಐ ಆಮ್ ಫೀಲಿಂಗ್ ಅನ್ಈಸಿ ಹಿಯರ್. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಹೋಗು ಬೇಗ. ನಾ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ನಿಂಗೆ? ಎಷ್ಟು ಸಲ ಹೇಳ್ಬೇಕು? Please go away. ರೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅವ್ರಿಗೆ ಮಲಗಲಿಕ್ಕೆಲ್ಲ ವ್ಯವಸ್ಥೆ ಆಗಿದೆಯಲ್ಲ? ಏನು ತೊಂದರೆ ಆಗಿಲ್ಲ? ಇಲ್ಲ. ಏನೋ ಮಾತಾಡಬೇಕು ಅಂತೆಲ್ಲ, ಏನು ವಿಷಯ? ಬೆಳಿಗ್ಗೆ ಅವಿನಾಶ್ ಅವರು ಹೊರಡುವಾಗ ಮನೇಲಿ ಯಾರೂ ಇಲ್ಲ ಅಂದರೆ ಅವ್ರಿಗೆ ಬೇಸರ ಆಗ್ಬೋದು. ಅದಕ್ಕೆ ನಾನು ಇಲ್ಲೇ ಉಳ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಿನಾಶ್ ಅವ್ರದ್ದು ತುಂಬಾ ದುರಾದೃಷ್ಟ. ಸ್ವಾತಿ ಸಾವಿನಿಂದ ಅವ್ರು ಅನುಭವಿಸ್ತಿರೋ ನೋವು ಒಂದು ಕಡೆಗಾದ್ರೆ, ಅವ್ರ ಮಗಳಿದಾಳಲ್ಲ, ಅದೇ ಆ ದುರಹಂಕಾರಿ ಹುಡುಗಿ, ಅವಳು ಕೊಡೋ ನೋವು ಅದಕ್ಕಿಂತ ಹೆಚ್ಚು. ಅವಳನ್ನು ಕಟ್ಕೊಂಡು ಅವಿನಾಶು ಯಾವ ರೀತಿ ಏಕ್ತಾರೋ ನನಗಂತೂ ಗೊತ್ತಿಲ್ಲ. ಪಾಪ. ರೀ, ಅದು ಬೆಳಿಗ್ಗೆ ಎಲ್ಲ ಸುತ್ತಾಡಿ ಆಯಾಸ ಹೆಚ್ಚಾಗಿದೆ. ಬೆಳಿಗ್ಗೆ ಬೇರೆ ಬೇಗ ಹೇಳ್ಬೇಕು. ಅಲ್ಲಿಡು, ಮಲ್ಕೋ.
ಮಯೂರಿ ಮಗಳೇ, ನಿನ್ನ ಈ ರೀತಿ ಬಿಟ್ಟು ಹೋಗೋಕ್ಕೆ ನನಗೊಂದು ಸ್ವಲ್ಪನೂ ಮನಸ್ಸಿಲ್ಲಮ್ಮ. ಆದ್ರೆ ಏನ್ ಮಾಡೋದು? ನಾನು ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದೀನಮ್ಮ. ಸಂದರ್ಭಗಳು, ಪರಿಸ್ಥಿತಿ ನನ್ನ ಕೈನ ಕಟ್ ಹಾಕ್ಬಿಟ್ಟಿದೆ. ನಿನ್ನನ್ನ ನನ್ನಿಂದ ದೂರ ಮಾಡ್ತಿದೆ. ನಾನು ಏನ್ ಮಾಡ್ಲಮ್ಮ? ಅನಿವಾರ್ಯತೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗಳೇ. ಮೇಘ, ಅಮ್ಮ ಬಾಮ್ಮ. ಯಾಕಮ್ಮ ಇನ್ನೂ ಮಲಗಿಲ್ಲ? ಅದು ಬುಕ್ ಮೇಲೆಲ್ಲ ಧೂಳು ಕೂತ್ಬಿಟ್ಟಿತ್ತು, ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೆ. ಕೂತ್ಕೊಮ್ಮ. ಮೇಘ, ನಾನು ಊರಲ್ಲಿ ಇಲ್ಲದೆ ನೀ ತುಂಬ ಒದ್ದಾಡ್ಬಿಟ್ಟೆ ಅನ್ಸುತ್ತೆ. ನನಗೆ ನನ್ನ ಒದ್ದಾಟಕ್ಕಿಂತ ನಿನ್ನ ಕಷ್ಟ ನೆನೆಸ್ಕೊಂಡ್ರೆ ನನಗೆ ತುಂಬ ದುಃಖ ಆಗುತ್ತಮ್ಮ. ಮೇಘ, ಹಿಂಗೆ ಸ್ವಾತಿ ಚಿಕ್ಕಮ್ಮ ಅಂದರೆ ತುಂಬ ಇಷ್ಟ ಅಲ್ವಾ? ಏನು ಮಾಡೋದು, ಯಾವುದು ನಮ್ಮ ಕೈಯಲ್ಲಿಲ್ಲಮ್ಮ. ಮೇಘ, ಅದಿರಲಿ, ನಿನ್ನ ಫೇರ್ವೆಲ್ ಪಾರ್ಟಿ ಹೇಗಾಯ್ತಮ್ಮ? ತುಂಬ ಚೆನ್ನಾಗಾಯ್ತು ಅಮ್ಮ, ನನಗೆ ತುಂಬ ಖುಷಿ ಆಯಿತು. ಅಮ್ಮ, ಸ್ವಾತಿ ಚಿಕ್ಕಮ್ಮನ ಮೇಲೆ ನಿಮಗೆ ತುಂಬ ಪ್ರೀತಿ ಅಲ್ವಾ? ಇಲ್ಲದೆ ಇರುತ್ತಾ ಮತ್ತೆ? ಎಷ್ಟೇ ಆಗಲಿ ಒಡ್ಹುಡ್ದವ್ರಲ್ವಾ? ಚಿಂಟು ಯಾವಾಗಲೂ ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತಾನೆ. ನಾನು ಅವನ್ನ ತುಂಬ ಗೋಳು ಹೋಯ್ಕೋತೀನಿ. ಆದರೂ ಅವನಿಗೆ ನನ್ನ ಕಂಡ್ರೆ ತುಂಬ ಇಷ್ಟ. ನನಗೂ ಅಷ್ಟೆ, ಅವನ ಮೇಲೆ ತುಂಬ ಪ್ರೀತಿ ಇದೆ. ನಾನು ಒಂದೇ ಒಂದು ನಿಮಿಷ ಅವನ ಮುಂದೆ ಇಲ್ಲ ಅಂದರೂ ಅವನು ಒತ್ತಾಡೋಗ್ಬಿಡ್ತಾನೆ. ಹಾಗೆ ನಾನು. ಅಮ್ಮ, ನೀವು ಸ್ವಾತಿ ಚಿಕ್ಕಮ್ಮ ಹೀಗೆ ಇದ್ರಿ ಅಲ್ವಾ? ಅಮ್ಮ, ಅಳ್ತಾ ಇದೀಯಾ? ನಾನೇ ನಿನ್ನ ಅಳಿಸ್ಬಿಟ್ಟೆ. ಅಮ್ಮ ಅಳ್ಬೇಡ ಅಮ್ಮ, ಪ್ಲೀಸ್. ನನ್ನ ಕೈ ನೋಡಕ್ಕಾಗಲ್ಲ, ಅಳ್ಬೇಡ ಅಮ್ಮ. ಹಾಗಲ್ಲ, ಅವಳು ಹೋದಾಗಿದ್ದ
ಪರಿಸ್ಥಿತಿನ ಸುಧಾರಿಸೋಕ್ಕೋಸ್ಕರ ದುಃಖನ ನನ್ನ ಎದೆನಲ್ಲೇ ಬಚ್ಚಿಟ್ಕೊಂಡ್ಬಿಟ್ಟಿದ್ನಲ್ಲ, ಅದು ಈಗಲಾದ್ರೂ ಹೋಗ್ಲಿ. ಇಲ್ಲಾಂದ್ರೆ ನನ್ನ ಕೈಲಿ ಬದುಕಕ್ಕಾಗಲ್ಲ. ಅವಳ ನೆನಪು ನನಗೆ ಸುಡ್ತಾ ಇದೆ. ಹೋಗ್ತಾ ಅವಳು ನಂಗೆ ತಡೆಯೋಕ್ಕಾಗದೇ ಇರೋಂಥ ದುಃಖನ ಕೊಟ್ಟು ಹೊಟ್ಟೋದ್ಲು.